ಈ 3 ಕೆಟ್ಟ ಅಭ್ಯಾಸಗಳನ್ನು ಬಿಡದಿದ್ದರೆ ದಾರಿದ್ರ್ಯ ಫಿಕ್ಸ್. ಸಂಜೆ ಈ 2 ತಪ್ಪನ್ನು ಮಾಡಿದರೆ ದಾರಿದ್ರ್ಯ ಅಟ್ಟಾಡಿಸಿಕೊಂಡು ಬರುತ್ತೆ. ಸಂಜೆ ಸಮಯದಲ್ಲಿ ನಾವು ಕೆಲವೊಂದು ತಪ್ಪುಗಳನ್ನು ಮಾಡುವುದರಿಂದ ಲಕ್ಷ್ಮೀದೇವಿಯ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ. ಆದ್ದರಿಂದ ಸಂಜೆ ಈ ಕೆಲಸಗಳನ್ನು ಮಾಡಲು ಹೋಗಬಾರದು ಎಂದು ಹೇಳಲಾಗಿದೆ. ಸಂಜೆ ನಾವು ಯಾವ ತಪ್ಪನ್ನು ಮಾಡಬಾರದು? ಸಂಜೆ ಈ ತಪ್ಪನ್ನು ಮಾಡಿದರೆ ದಾರಿದ್ರ್ಯ ಬರುತ್ತೆ. ನಮ್ಮಲ್ಲಿನ ಕೆಲವೊಂದು ಅಭ್ಯಾಸಗಳು ಅಥವಾ ನಾವು ಕೆಲವೊಂದು ತಪ್ಪುಗಳು ನಮಗೆ ಸಂಕಷ್ಟವನ್ನು ತರುತ್ತದೆ. ಹಣದ ಸಮಸ್ಯೆಗಳನ್ನು, ದಾರಿದ್ರ್ಯವನ್ನು ಎದುರಿಸುವಂತೆ ಮಾಡುತ್ತದೆ. ಇಂತಹ ಕೆಟ್ಟ ಅಭ್ಯಾಸಗಳಿಂದ ದೂರವಿರಬೇಕೆಂದು ಹೇಳಲಾಗಿದೆ. ಯಾವೆಲ್ಲ ಕೆಟ್ಟ ಅಭ್ಯಾಸಗಳಿಂದ ನಾವು ದೂರ ಇರಬೇಕು ಗೊತ್ತಾ? ಇವುಗಳನ್ನೇ ಕೆಟ್ಟ ಅಭ್ಯಾಸಗಳೆಂದು ಹೇಳುತ್ತಾರೆ. ಹಿಂದೂ ಧರ್ಮದಲ್ಲಿ ದೇವರು ಮತ್ತು ದೇವತೆಗಳ ಆಶೀರ್ವಾದವನ್ನು ಪಡೆದುಕೊಳ್ಳಲು, ಅವರನ್ನು ಮೆಚ್ಚಿಸಲು ಕೆಲವೊಂದು ನಿಯಮಗಳನ್ನು ಉಲ್ಲೇಖಿಸಲಾಗಿದೆ. ನಾವು ಈ ನಿಯಮಗಳನ್ನು ಜೀವನದಲ್ಲಿ ಪಾಲಿಸಿಕೊಂಡು ಬರುವುದರಿಂದ ಅದು ನಮಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ಹಾಗೂ ಮಾನಸಿಕ ಶಾಂತಿ ಮತ್ತು ಸಂಪತ್ತನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ. ಈ ನಿಯಮಗಳು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಯಶಸ್ಸನ್ನು ಸಾಧಿಸಲು ಸಹಕಾರಿಯಾಗಿದೆ. ಮನುಷ್ಯನೆಂದ ಮೇಲೆ ಅವನಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಈ 2 ಅಭ್ಯಾಸಗಳಿರುವುದು ಸಾಮಾನ್ಯ. ಶಾಸ್ತ್ರದ ಪ್ರಕಾರ ಅದರಲ್ಲೂ ಕೆಲವು ಅಭ್ಯಾಸಗಳನ್ನು ತುಂಬ ಕೆಟ್ಟದಾಗಿ ಪರಿಗಣಿಸಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಈ ಅಭ್ಯಾಸವನ್ನು ತಕ್ಷಣವೇ ಬಿಡದಿದ್ದರೆ ಅದು ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಶಾಸ್ತ್ರದ ಪ್ರಕಾರ ನಾವು ಆದಷ್ಟು ಬೇಗ ಯಾವೆಲ್ಲ ಕೆಟ್ಟ ಅಭ್ಯಾಸಗಳನ್ನು ಬಿಡಬೇಕು? ಅಂತಹ ಪರಿಸ್ಥಿತಿಯಲ್ಲಿ ಈ ಅಭ್ಯಾಸಗಳನ್ನು ನೀವು ಬಿಡುವುದು ಉತ್ತಮ. ಇಂತಹ ನಿಯಮಗಳನ್ನು ನಾವು ನಮ್ಮ ಮನೆಯ ಹಿರಿಯರಿಂದಲೂ ಕಲಿತುಕೊಳ್ಳಬಹುದಾಗಿದೆ. ನಮ್ಮ ಹಿರಿಯರು ಸಂಜೆ ಸಮಯದಲ್ಲಿ ಕೆಲವೊಂದು ಕೆಲಸಗಳನ್ನು ಮಾಡಬಾರದು ಎಂದು ಹೇಳುವುದು ನೀವು ಕೇಳಿರಬಹುದು. ಅವರ ಪ್ರಕಾರ ಸಂಜೆ ನಾವು ಈ ಕೆಲಸಗಳನ್ನು ಮಾಡುವುದರಿಂದ ಮಹಾಲಕ್ಷ್ಮಿಯು ನಮ್ಮ ಮೇಲೆ ಅಸಮಾಧಾನಗೊಳ್ಳುತ್ತಾಳೆ. ಅಷ್ಟು ಮಾತ್ರವಲ್ಲ, ಇದರಿಂದ ನೀವು ಬಡತನವನ್ನು ಎದುರಿಸುವಂತಾಗಬಹುದು. ನಿಮ್ಮ ಸಂಪತ್ತು ಮತ್ತು ಆಯುಷ್ಯು ಕೂಡ ಕಡಿಮೆಯಾಗುವುದು. ಹಾಗಾದರೆ ಸಂಜೆ ಸಮಯದಲ್ಲಿ ನಾವು ಯಾವ ಕೆಲಸಗಳನ್ನು ಮಾಡಬಾರದು ನೋಡಿ. 1. ನಿಮ್ಮ ಮನೆಯಿಂದ ಇವುಗಳನ್ನು ಯಾರಿಗೂ ನೀಡದಿರಿ. ಸಂಜೆ ಸಮಯದಲ್ಲಿ ನೀವು ನಿಮ್ಮ ಮನೆಯಲ್ಲಿರುವ ಕೆಲವೊಂದು ವಸ್ತುಗಳನ್ನು ಇತರರಿಗೆ ನೀಡುವುದನ್ನು ತಪ್ಪಿಸಬೇಕು. ಇಂತಹ ವಸ್ತುಗಳನ್ನು ನೀವು ಇತರರಿಗೆ ಕೊಡುವುದು ಮಾತ್ರವಲ್ಲ, ನೀವು ಈ ವಸ್ತುಗಳನ್ನು ಇತರರಿಂದ ತೆಗೆದುಕೊಳ್ಳಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಅಂತಹ ವಸ್ತುಗಳೆಂದರೆ ಹಾಲು, ಮೊಸರು, ಅರಿಶಿನ, ಬೆಳ್ಳುಳ್ಳಿ, ಈರುಳ್ಳಿ, ಸೂಜಿ ಹಾಗೂ ಇನ್ನಿತರ ವಸ್ತುಗಳು ಕೂಡ ಸೇರಿದೆ. ಸಂಜೆ ಸಮಯದಲ್ಲಿ ಈ ಮೇಲೆ ಹೇಳಲಾದ ವಸ್ತುಗಳನ್ನು ಇತರರಿಗೆ ನೀಡುವುದು ಅಥವಾ ಇತರರಿಂದ ತೆಗೆದುಕೊಳ್ಳುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಈ ರೀತಿ ಮಾಡುವುದರಿಂದ ಕುಟುಂಬದ ಸದಸ್ಯರ ನಡುವಿನ ಪರಸ್ಪರ ಪ್ರೀತಿಯು ಕಡಿಮೆಯಾಗುತ್ತದೆ. ಅಷ್ಟು ಮಾತ್ರವಲ್ಲ, ಇದು ನಿಮ್ಮ ಮನೆಯಲ್ಲಿ ಹಣದ ಕೊರತೆಯನ್ನು ಕೂಡ ಉಂಟು ಮಾಡುತ್ತದೆ. ಆದ್ದರಿಂದ ಇದರ ಬಗ್ಗೆ ಆದಷ್ಟು ಎಚ್ಚರಿಕೆಯಿಂದ ಇರಿ. 2. ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯು ಆಗಮಿಸುತ್ತಾಳೆ. ಮುಸ್ಸಂಜೆ ಅಥವಾ ಸಂಜೆ ಸಮಯವನ್ನು ಲಕ್ಷ್ಮೀ ದೇವಿಯ ಸಂಚಾರದ ಸಮಯವೆಂದು ಪರಿಗಣಿಸಲಾಗುತ್ತದೆ. ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯು ಭೂಮಿಯ ಮೇಲೆ ತನ್ನ ಸಂಚಾರವನ್ನು ಪ್ರಾರಂಭಿಸುತ್ತಾಳೆ. ಈ ಸಮಯದಲ್ಲಿ ಯಾವ ವ್ಯಕ್ತಿಯ ಮನೆ ಬಾಗಿಲು ತೆರೆದುಕೊಂಡಿರುತ್ತದೆಯೋ ಆ ಮನೆಗೆ ಲಕ್ಷ್ಮೀ ದೇವಿಯು ಆಗಮಿಸುತ್ತಾಳೆ ಎಂಬುದು ಎಲ್ಲರ ನಂಬಿಕೆ. ಈ 3 ಕೆಟ್ಟ ಅಭ್ಯಾಸಗಳು. 1. ಆದಷ್ಟು ಬೇಗ ಈ ಅಭ್ಯಾಸದಿಂದ ದೂರವಿರಿ. ಹೆಚ್ಚಿನ ಜನರಲ್ಲಿ ಮುಂಜಾನೆ ತಡವಾಗಿ ಏಳುವಂತಹ ಕೆಟ್ಟ ಅಭ್ಯಾಸವಿರುತ್ತದೆ. ತಡವಾಗಿ ಏಳುವುದು ಮಾತ್ರವಲ್ಲ, ತಡವಾಗಿ ಮಲಗುವ ಅಭ್ಯಾಸವನ್ನು ಕೂಡ ಮೈಗೂಡಿಸಿಕೊಂಡಿರುತ್ತಾರೆ. ಅಂತಹ ಸಂದರ್ಭದಲ್ಲಿ ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಏಳಬೇಕೆಂದು ಉಲ್ಲೇಖಿಸಲಾಗಿದೆ. ನಾವು ಏಳುವುದಕ್ಕೆ ಬ್ರಹ್ಮ ಮುಹೂರ್ತವು ಅತ್ಯಂತ ಮಂಗಳಕರ ಸಮಯವಾಗಿದೆ. ನಂಬಿಕೆಗಳ ಪ್ರಕಾರ ತಡವಾಗಿ ಮಲಗುವ ವ್ಯಕ್ತಿಯು ಚಂದ್ರದೋಷವನ್ನು ಎದುರಿಸಬೇಕಾಗಬಹುದು.
ಇದರಿಂದಾಗಿ ಮಾನಸಿಕ ಒತ್ತಡದ ಪರಿಸ್ಥಿತಿಯು ಉಂಟಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬರ ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿಯನ್ನು ಆರೋಗ್ಯಕರವಾಗಿಡಲು ವ್ಯಕ್ತಿಯು ತಡವಾಗಿ ಮಲಗುವ ಮತ್ತು ತಡವಾಗಿ ಏಳುವ ಕೆಟ್ಟ ಅಭ್ಯಾಸವನ್ನು ತಕ್ಷಣವೇ ಬಿಟ್ಟು ಬಿಡಬೇಕೆಂದು ಹೇಳಲಾಗಿದೆ. 2. ತಾಯಿ ಲಕ್ಷ್ಮಿ ಕೋಪಗೊಳ್ಳಬಹುದು. ಅನೇಕ ಮನೆಯ ಮಹಿಳೆಯರಲ್ಲಿ ರಾತ್ರಿ ಊಟವಾದ ನಂತರ ಪಾತ್ರೆಗಳನ್ನು ತೊಳೆಯದೆ ತಿಂದ ಪಾತ್ರೆಗಳನ್ನು ಹಾಗೆ ಇಡುವ ಕೆಟ್ಟ ಅಭ್ಯಾಸವಿರುತ್ತದೆ. ಯಾವ ವ್ಯಕ್ತಿಯ ಮನೆಯಲ್ಲಿ ಈ ತಪ್ಪನ್ನು ಮಾಡುತ್ತಾರೋ ಅವರನ್ನು ತಾಯಿ ಲಕ್ಷ್ಮಿ ಎಂದಿಗೂ ಕ್ಷಮಿಸುವುದಿಲ್ಲ. ಇಂತಹ ಜನರ ಮೇಲೆ ಯಾವಾಗಲೂ ಆಕೆ ಕೋಪವನ್ನು ಹೊಂದಿರುತ್ತಾಳೆ. ಶಾಸ್ತ್ರದ ಪ್ರಕಾರ ಮಾತ್ರವಲ್ಲ, ವಾಸ್ತುವಿನ ದೃಷ್ಟಿಯಿಂದಲೂ ಈ ಅಭ್ಯಾಸವನ್ನು ಸರಿಯೆಂದು ಪರಿಗಣಿಸಲು ಸಾಧ್ಯವಿಲ್ಲ. ಇಂತಹ ಕೆಟ್ಟ ಅಭ್ಯಾಸಗಳನ್ನು ಹೊಂದಿರುವ ಮನೆಯ ಸದಸ್ಯರು ಯಾವಾಗಲೂ ವಾಸ್ತುದೋಷಗಳಂತಹ ಸಮಸ್ಯೆಗಳಿಗೆ ಗುರಿಯಾಗುತ್ತಾರೆ. ಆದ್ದರಿಂದ ಈ ಕೆಟ್ಟ ಅಭ್ಯಾಸಗಳನ್ನು ಸಾಧ್ಯವಾದಷ್ಟು ಬೇಗ ಬಿಟ್ಟು ಬಿಡಬೇಕು. ಇಲ್ಲದಿದ್ದರೆ ಕುಟುಂಬದ ಪ್ರತಿಯೊಬ್ಬ ಸದಸ್ಯನೂ ಲಕ್ಷ್ಮೀದೇವಿಯ ಕೋಪದಿಂದ ಆರ್ಥಿಕ ನಷ್ಟವನ್ನು ಎದುರಿಸಬೇಕಾಗುತ್ತದೆ. 3. ಕಷ್ಟಗಳು ಹೆಚ್ಚಾಗಬಹುದು. ಹಿಂದೂ ಧರ್ಮದಲ್ಲಿ ಲಕ್ಷ್ಮೀದೇವಿಯು ಶುಚಿತ್ವವನ್ನು ನೋಡಿಕೊಳ್ಳುವ ಸ್ಥಳದಲ್ಲಿ ಮಾತ್ರ ನೆಲೆಸುತ್ತಾಳೆ ಎಂದು ನಂಬಲಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮನೆ ಅಥವಾ ಬಾತ್ರೂಮ್ ಯಾವಾಗಲೂ ಕೊಳಕಿನಿಂದ ಕೂಡಿದ್ದರೆ ತಕ್ಷಣ ನಿಮ್ಮ ಈ ಅಭ್ಯಾಸವನ್ನು ಬದಲಿಸಿಕೊಳ್ಳಿ. ಇಲ್ಲದಿದ್ದರೆ ನೀವು ರಾಹು ಕೇತುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಯಾವಾಗಲೂ ನಿಮ್ಮ ಮನೆ ಮತ್ತು ಬಾತ್ರೂಮನ್ನು ಶುದ್ಧವಾಗಿಟ್ಟುಕೊಳ್ಳಲು ಪ್ರಯತ್ನಿಸಿ. ಒಬ್ಬ ವ್ಯಕ್ತಿಯು ಈ ಮೇಲಿನ 3 ಕೆಟ್ಟ ಅಭ್ಯಾಸಗಳನ್ನು ಎಂದಿಗೂ ಇಟ್ಟುಕೊಂಡಿರಬಾರದು. ಈ ಕೆಟ್ಟ ಅಭ್ಯಾಸಗಳನ್ನು ಹೊಂದಿರುವ ಜನರು ತಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಅಭಿವೃದ್ಧಿಯನ್ನು ಸಾಧಿಸುವುದಿಲ್ಲ ಮತ್ತು ಆರ್ಥಿಕ ಸಮಸ್ಯೆಗಳು ಕೂಡ ಅವರನ್ನು ಬಿಟ್ಟುಕೊಡುವುದಿಲ್ಲ ಎಂದು ಹೇಳಲಾಗಿದೆ. ಇದರೊಂದಿಗೆ ನೀವು ನಿಮ್ಮ ಮನೆಯ ಮುಖ್ಯ ಬಾಗಿಲನ್ನು ಸ್ವಚ್ಛವಾಗಿಡಬೇಕು. ದೇವರ ಕೋಣೆಯಲ್ಲಿ ಪರಿಮಳಯುಕ್ತ ಧೂಪವನ್ನು ಹಾಕಬೇಕು. ಪ್ರತಿದಿನ ನಿಗದಿತ ಸಮಯದಲ್ಲಿ ಧೂಪವನ್ನು ಬೆಳಗಿಸಿ. ಸಂಜೆ ವೇಳೆ ಮನೆಯ ಬಾಗಿಲು ತೆರೆಯದಿದ್ದರೆ ಲಕ್ಷ್ಮೀದೇವಿ ಹಿಂತಿರುಗುತ್ತಾಳೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಅದರ ಬಗ್ಗೆ ಕಾಳಜಿ ವಹಿಸಿ. ಸಂಜೆ ಸಮಯದಲ್ಲಿ ಅಥವಾ ಮುಸ್ಸಂಜೆ ಸಮಯದಲ್ಲಿ ನಾವು ಈ ಮೇಲಿನ ತಪ್ಪುಗಳನ್ನು ಮಾಡುವುದರಿಂದ ಲಕ್ಷ್ಮೀದೇವಿಯ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ. ಇದು ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆಯನ್ನು ದಾರಿದ್ರ್ಯವನ್ನುಂಟು ಮಾಡುತ್ತದೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.